ಇಂಥ ಮಾಡೋ ತಪ್ಪಾಗತ್ರಿ. ದಲಿತರ ಮೇಲೆ ಮಾಡೋ ತಪ್ಪಾಗತ್ರಿ. ದಲಿತರ ಮೇಲೆ ದೌರ್ಜನ್ಯ ಮಾಡೋ ತಪ್ಪಾಗತ್ತೆ. ನನ್ನ ಗಂಡನ ತಾಳಿ ಹರ್ಕೊಂಡ್ರೆ ತಾಳಿ ಸತ್ಯ ಸಿಕ್ಕಿಟ್ರಿ ನನಗೆಲ್ಲ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ನೆಡೆಸನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ 2 ದಲಿತ ಕುಟುಂಬಗಳ ನಡುವೆ ಜಗಳ ಆರಂಭವಾಗಿತ್ತು. ಈ ಘಟನೆ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದಂತಹ ಗ್ರಾಮಸ್ಥರು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದ್ದಾರೆ. ಈ ಸಂಬಂಧ ನೆಡೆಸನೂರು ಗ್ರಾಮದ ದೇವಪ್ಪ ಬಾಲಪ್ಪ ಮಾದರ ಎಂಬ ವ್ಯಕ್ತಿಯನ್ನ ವಿಚಾರಿಸಲು ಬಂದಂತಹ ಇಳಕಲ್ ಗ್ರಾಮೀಣ PSI ಮಲ್ಲಿಕಾರ್ಜುನ್ ಸತ್ತಿ ಗೌಡರ ಮತ್ತು ದೇವಪ್ಪ ಮಾದರ ಕುಟುಂಬದ ಮಧ್ಯೆ ಘರ್ಷಣೆ ಆರಂಭವಾಗಿದೆ. ದಲಿತರ ಮೇಲೆ ದೌರ್ಜನ್ಯ. ದೌರ್ಜನ್ಯ ಮಾಡ್ತಾರೆ. ತಪ್ಪಾಗುತ್ತೆ. ದಲಿತರ ಮೇಲೆ ಏನಂತ ಮಾಡೋ ತಪ್ಪಾಗತ್ರಿ. ದಲಿತರ ಮೇಲೆ ಮಾಡೋ ತಪ್ಪಾಗತ್ತೆ. ದಲಿತರ ಮೇಲೆ ದೌರ್ಜನ್ಯ ಮಾಡೋ ತಪ್ಪಾಗುತ್ತೆ. ದಲಿತರ ಮೇಲೆ ಯಾಕೆ ಹೊಡಿತೀರಿ ನೀವು? ಪೊಲೀಸರು ದೌರ್ಜನ್ಯ ಮಾಡೋದಾಗತ್ತೆ. ಪೊಲೀಸರು ದೌರ್ಜನ್ಯ ಮಾಡೋದಾಗತ್ತೆ. ಪೊಲೀಸರು ಬಹಳ ದೌರ್ಜನ್ಯ ಆಗತ್ತೆ. ಪೊಲೀಸರಿಗೆ ಸರ ನೀವು ಬಹಳ ದೌರ್ಜನ್ಯ ಮಾಡ್ಯಾರ. PSI ಬಹಳ ದೌರ್ಜನ್ಯ ಮಾಡತ್ತಾನ. PSI ದಲಿತರ ಮೇಲೆ ಹೊಡಿಬಾರ್ದು ಸರ್. ಹಂಗಿಲ್ಲ ಹೊಡಿಬಾರ್ದು PSI. ಸುಂದರ ಸತ್ತನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಳಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾದಂತಹ ದೇವಪ್ಪ ಬಾಲಪ್ಪ ಮಾದರ್ ಮತ್ತು ದುರ್ಗವ್ವ ದೇವಪ್ಪ ಮಾದರ್ ಪೊಲೀಸರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದರು. ಬಂದು ಪೊಲೀಸರು ಯಾವ ಕಾರಣಕ್ಕೆ ಏನು ನಮ್ಮ ತಮ್ಮರನ್ನ ಬಿಡಕ್ಕೆ ಹೋದ್ರೆ ಬಿಡಿಬೇಡ ಸಾಹೇಬ್ರ ಅಂತ ಆಟೋ ಹೋದ್ರಿ. ಆಟೋ ಹೋದಾಗ ನನಗೆ ಪಟ್ ಬಿಡ್ಬಿಟ್ರು. ನಮ್ಮ ಪಟ್ ನಮ್ಮ ಹೆಣ್ಮಕ್ಳು ತಾಳಿ ನೋಡ್ಬಿಟ್ರು. ಆಗ ಪ್ಯಾಕ್ ಹೊಟ್ಟೆ ಹೋಗ್ಬಿಟ್ರು. PSI ಅವ್ರು ಬಂದಿದ್ರಿ, 4 ಮಂದಿ ಬಂದಿದ್ರು. ಬಿಂಟ್ ರಚನೆಯಾಗ ಬಂದಾರಿ ಅವರು.
ನಮ್ಮ ಅಣ್ಣಾರ ಬಡಿಯಾಕತ್ತಿದ್ರಿ ನಾ ಗಂಡನ ಬಿಡ್ಸ್ಕೊಳಕ್ಕೂ ನಾನು ತಾಳಿ ನರ್ಕಂದು ಲೇಟಿ ಜಗ್ಗಿ ಒದ್ದಾಡಿ ಬಡದಾರಿ ನಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಗಂಡು ಮಕ್ಳು ಬಡದಾರಿ ನಿಮ್ಮ ಹಿಡಿದು ಹ್ಞೂ ರೀ ಲೇಟಿ ಜಗ್ಗಿ ಒಟ್ಟಿಗೆ ಪಟ್ಟಿಗೆ ಒದ್ದಾಡ್ರಿ ಜಗ್ ಅಥವಾ ನುಗ್ಸ್ಕೊಂಡು ಪಗ್ಸ್ಕೊಂಡು ಎಲ್ಲ ಮಾಡ್ಯಾವ್ರಿ ನನ್ನ ಗಂಡನ ತಾಳಿ ಹರ್ಕೊಂಡ್ರಿ ತಾಳಿ ಸತ್ಯ ಸಿಕ್ಕಿಲ್ರಿ ನನಗೇನ ಅವ್ರ ಬಡ್ದಾರ್ರಿ ಬಂದಾರ ಪುರುಷರ ಬಡ್ದಾರ್ರಿ ಎದ್ರ ಸಂಬಂಧ ಆಯ್ತಿರೋದು ಅವ್ರು ಹಂಗ ಸಾಲ ನೋಡ್ರಿ ಜಗಳ ಸಂಬಂಧ ರೀ ಬಿಡ್ಸ್ಕೊಳಕ್ ಹೋದ್ರೆ ನನ್ನ ಗಂಡನ ನಾವು ದುಡ್ಕೊಂತೀನಂತ ನಾನು ಏನಿಲ್ಲ ರೊಕ್ಕರ್ತನ ಮಾಡ್ತೇನೆ ನನ್ನ ಗಂಡ ನೋಡಿ ಜಗಳ ಏನು ಗೊತ್ತಿಲ್ರಿ ನಮ್ಮ ತಮ್ಮರ್ನೇ ಹಾಕ್ಬಿಡ್ತೀನಿ ಅಂತ ಬಿಡ್ಸ್ಕೊಳಕ್ ಹೋದಕ್ಕೆ ನಮ್ಮ ಇದನ್ನ ಮಾಡ್ತೇನ ಅಂತ ಬಿಡ್ಸ್ಕೊಳಕ್ ಹೋದ್ರೆ ಅಂತ ಬಡ್ದಾರ್ರಿ ಅವ್ರು ಅಲ್ರಿ ಬಡಿಯಷ್ಟು ಅಂತ ಸಮಸ್ಯೆ ಆಗಿತ್ತು ಏನಾಗಿತ್ತು ಅಲ್ಲಿ ಅದು ಸಾಲ ನೋಡ್ರಿ ಸಂಬಂಧ ರೀ ಎದ್ರ ಸಂಬಂಧ ಗುದ್ದಾಡ್ತ ವಾರಿ ಕೊಟ್ಟು ಗುದ್ದಾಡ್ಕತ್ತಿದ್ರಿ ಅದಕ್ಕೆ ಯಾಕೆ ಗುದ್ದಾಡ್ತೀರ ಅಂತ ಹೇಳಕ್ ನಮ್ಮ ಅಣ್ಣನ ಒಬ್ಬತನ ಬಡಿಯಾಕತ್ತಿದ್ರಿ ಹ್ಞೂ ನಮ್ಮ ಮನೆ ಮುಂದ ರೀ ಯಾರು ಬಡಿಯಾಕತ್ತಿದ್ರಿ ನಿಮ್ಮ ಅಣ್ಣಗ ಅವ್ರ ಕೆರೆನಾರು ಬಡಿಯಾಕತ್ತಿದ್ರಿ ಅವ್ರು ಬಡಿಯಾಕತ್ತಿದ್ರು ಅವ್ರು ಯಾಕೆ ಬಡಿತಂದ್ರೆ ನಾವು ಮನೆ ಮುಂದೆ ಐತೆ ನಮ್ಮ ಗುಡಿ ಮುಂದೆ ಮನೆ ಅವ್ರು ಎದ್ದು ಬಿಡ್ಸ್ಕೊಳಕ್ ಹೋದ್ರ ಆತನ ಅವ್ರ ಪೊಲೀಸ್ರಿಗೆ ಫೋನ್ ಮಾಡಿ ಕರ್ಸ್ಕೊಟ್ಟೆ ಪೊಲೀಸ್ಗಳು ಆತನ ಬಡಿಸ್ಯಾರ್ರಿ ಅವ್ರು ಪೊಲೀಸರು ಬಂದ್ ನೋಡಿದ್ರೇನ್ರಿ ಅವ್ರು ಬಂದ್ರೆ ಅವ್ರು ಬಡಿಲಿಲ್ರಿ ಫಸ್ಟ್ ನಾವು ಇವ್ರು ನಮ್ಮನ್ನ ಬಡಿಯಾಕ ಬಂದ್ರಿ ಅವ್ರು ಪೊಲೀಸರು ಹ್ಞೂನ್ರಿ ಈ ಎರಡ್ ಕಡೆ ನ್ಯಾಯ ಹೇಳಕ್ ಎರಡ್ ಕಡೆ ಬಡಿಬೇಕಿಲ್ರಿ ಮತ್ತೆ ಅವ್ರೇನ ಡ್ರೆಸ್ ಮೇಲೆ ಬಂದಿದ್ರ ವಿನ್ ಡ್ರೆಸ್ ಮ್ಯಾಗ ಬಂದಾರ 4 ಮಂದಿ ಒಬ್ರು ಕಾಕಿ ಡ್ರೆಸ್ ಹಾಕಿ ಬಂದಿಲ್ರಿ ಅವ್ರು ಹಂಗ ಬಂದಾರಿ ಬಂದಾರನ ನನ್ನ ಗಂಡನ ಬಡಿಯಾಕತ್ರಿ ನಮ್ಮ ತಮ್ಮನ ಬಡಿಬೇಡ್ರಿ ಅಂತ ಕೇಳಕ್ ಹೋದ್ರೆ ಅಂತ ಬಡದ್ರಿ ಯಾಕೆ ಓದಿದ್ದು ಆಡಿನ ಕಾಲ ಗಟ್ರ ಪಡ್ರಿ ಹಂಗ ಉಳ್ಸಾಡೆ ಬಡದಾರಿ ಅವ್ರು ಬಾಯಾಗ ದಬ್ಬ ಹಂಗ ಬಿದ್ದೈತ್ರಿ ಅದು ಇಂದು ಮುಂಜಾನೆ ದೇವಪ್ಪನ ಸಹೋದರ ಮತ್ತು ಗ್ರಾಮಸ್ಥರು ಈ ಆರೋಪವನ್ನು ತಳ್ಳಿ ಹಾಕಿದ್ದು ಗ್ರಾಮದಲ್ಲಿ ಜಗಳ ನಡೆದಂಥ ಸಮಯದಲ್ಲಿ ಪೊಲೀಸರು ಬಂದು ಜಗಳವನ್ನು ಬಿಡಿಸದೇ ಇದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಪೊಲೀಸರು ಜಗಳ ಬಿಡಿಸಿದ್ದಾರೆ ಹೊರತು ದಲಿತರ ಮೇಲೆ ಹಲ್ಲೆ ಮಾಡಿಲ್ಲ ಎಂದು ಪೊಲೀಸರ ಮೇಲೆ ಮಾಡಿರುವಂತಹ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ನಾಗರಾಜ್ ತಂದೆ ಬಾಲಾಪುರ ನಿನ್ನೆ ಗಲಾಟೆ ನಡೀತಾರೆ ನಮ್ಮ ಊರಾಗ್ರಿ. ಪಿ ಎಸ್ ಸಾಹೇಬ್ರು ಬಂದ್ರಿ, ಬಂದು ಕಸಿ ಎಲ್ಲರಿಗೂ ಸರಿಪಡಿಸಿ ಕಸಿ ಹೋದ್ರಿ. ಈಗೆಲ್ಲ ನಾವು ಅಷ್ಟು ಅಣ್ತಂಬ್ರಾಗಿದ್ದೀವಿ. ಊರು ಇರೋರು ಎಲ್ಲರೂ ಕಾಲ್ ತಗಸಿ ಎಲ್ಲ ಬಗೆಹರಿಸ್ತಾರೆ ಸರ್. ದೊಡ್ಡ ಲಪಟ ಹಾಕಿಸ್ತಾರ ಅದು. ಹ್ಞೂ ರೀ, ದೊಡ್ಡ ಜಗಳ ಹಾಕಿಸ್ತಾರ. ಅವ್ರು ಬಂದು ಶಾಂತಿ ಮಾಡಿ ಎಲ್ಲ ಸರಿಪಡಿಸಿ ಹೋಗ್ಯಾರ ಸರ್. ನಿಮ್ಮ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ರಪ್ಪ, ನಮ್ಮ ಮ್ಯಾಗ ಹಲ್ಲೆ ಮಾಡ್ರ ಪೊಲೀಸರು ಅಂತ ಹೇಳಿ ಸುಳ್ರಿ ಸರ್. ಅದು ಯಾವುದೋ ಒಂದು ಒತ್ತಡಕ್ಕೆ ಮಾಡ್ಯಾರ ಸರ್, ಅದು ಸುಳ್ಳು ಸರ್. ಅದು ಎಲ್ಲಪ್ಪ ಬುದಾಡ್ರಿ. ನಿನ್ನೆ 9 ಗಂಟೆ ಸುಮಾರ್ಲಿಂತ್ರ ಜಗಳ ಸ್ಟಾರ್ಟ್ ಆಯ್ತು ರೀ. ಜಗಳ ಸ್ಟಾರ್ಟ್ ಆದಾಗ ಭಾಳ ದೊಡ್ಡ ವಿಕೋಪಕ್ಕೆ ಹೋಗಿತ್ತು ರೀ ಜಗಳದ. ಆ ಸಂದರ್ಭದಾಗ ಪಿ ಎಸ್ ಐ ಫೋನ್ ಮಾಡಿದ್ದೀವಿ ರೀ. ನಾವು ಮಾಡಿದ್ರಿ. ಪಿ ಎಸ್ ಐ ಬಂದು ಕಾಸಿ ಎಲ್ಲರ ಕೈಯಾಗ ಕೊಡಲಿ ಬಡಿಗೆ ತೊಗೊಂಡು ಜಗಳ ಮಾಡ್ತಿದ್ರಿ. ಪಿ ಎಸ್ ಐ ಬರ್ಲಿಕ್ಕಂದ್ರೆ ಯಾರೋ ಆ ಕಡೆ ಸಲ ಈ ಕಡೆ ಸಲ 1-2 ಜನ ಸಾಯ ಸಂಭವ ಇತ್ತು ರೀ. ಅವತ್ತೇ ಪಿ ಎಸ್ ಐ ಬಂದು ಕಾಸಿ ಅವ್ರಿಗೂ ಒಂದು 4 ಏಟು ಇವ್ರಿಗೆ ಒಂದು 4 ಏಟು ಹೊಡೆದು ಒಂದು ಹುಡುಗ ಒಂದು ಸ್ವಲ್ಪ ಇದನ್ನು ಮಾಡಿದೆ. ಅವ್ನು ಹೊಡೆದು ಎದೆ ಮೇಲೆ ಹಾಕ್ಯಂದು ಗಾಡಿಯಾಗ ಹಾಕ್ಯಂದು ಒಳಗೆ ಹೋಗಿ ಕುಣ್ಸಾಕ್ ನೋಡಿದ್ರೆ. ಆಮೇಲೆ ಸರ್ ಎಲ್ಲರೂ ಆಯ್ತು ಬಿಡ್ರಿ ಅಂತೇಳಿ ಬಗೆಹರಿಸಿ ಬಂದ್ರಿ. ಇಷ್ಟ ನೋಡ್ರಿ ನೋಡಿ. ಹಿರಿಯರ ಸಮ್ಕ ಎಲ್ಲ ಬಗೆಹರಿಸಿ ಮತ್ತೆ ನಾವು 3 ಗಂಟೆ ತನಕ ಕಲ್ತು ಹಿರಿಯರೆಲ್ಲ ಕೂಡಿ ಇಲ್ಲ ನಮ್ಮ ಸಮಾಜದವ್ರು ಎಲ್ಲರೂ ಒಕ್ಕಟ್ಟಿದೀವಿ, ಎಲ್ಲರೂ ಏನು ಜಗಳ ಬೇಡಾಗಿಲ್ವ ಅಂತ ರಾತ್ರಿ ಎಲ್ಲ ಬಗೆಹರಿಸಿ ಸುದ್ದಿ ಮಾಡ್ಕೊಂಡ್ರಿ ಸರ್. ಎಲ್ಲರೂ ಅಣ್ತಂಬ್ರಾಗಿ ಹೋಗ್ತೀವಿ ಅಂತೇಳಿ ಇನ್ಮ್ಯಾಗಿಂದ್ರ ಜಗಳ ಆಡಲ್ಲ ಅಂತೇಳಿ ಒಟ್ಟರು ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಸುದ್ದಿ ಆಗಿವಿ ಸರ್. ಏನು ಗಲಾಟೆ ಇಲ್ಲ ಸರ್. ಕಿರಣ್ ಹೊಸ್ಮನಿ ಅಂತ ಮುಂದೆ ಬರ್ರಿ. ಈ ನಿನ್ನೆ ನಡೆದಂಥ ನೀಡ್ಸ್ನೂರು ಘಟನೆ ಒಳಗೆ ಅದು ಏನು ಯಾವುದು ಬೇರೆ ಅದು ಏನೂ ಇಲ್ಲ. ಎಲ್ಲ ಅಣ್ತಂಬರು ಬೀಗರು ಬಿಜ್ರವರು ಏನೋ ಸಣ್ಣ ವಿಷಯಕ್ಕೆ ಹೋಗಿ ಅದೊಂದು ದೊಡ್ಡ ಗಲಾಟೆ ಮಾಡ್ಕೊಂಡು ಅವ್ರವ್ರು ಇದು ಮಾಡ್ಕೊಂಡಾರ. ಅದರೊಳಗೆ ಏನಂಥದ್ದು ಯಾವುದೋ ದಲಿತರ ಮೇಲೆ ಅತ್ಯಾಚಾರ ಆಗಲಿ ದೌರ್ಜನ್ಯ ಆಗಲಿ ಯಾರೂ ಏನೂ ಮಾಡಿಲ್ಲ. ಈ ನಮ್ಮವರು ಹೇಳಿದ್ದಕ್ಕೆ ಪಿ ಎಸ್ ಐ ಸಾಹೇಬ್ರು ಅಲ್ಲಿ ಬಂದಾರ. ಅಲ್ಲಿ ಬಂದು ಅಲ್ಲಿ ಆದಂಥ ಘಟನೆಯನ್ನು ತಡೆಬಡ್ದಾರ ಅವ್ರು. ಅವ್ರಿಲ್ಲಾಂದ್ರೆ ಮುಂದೆ ವಿಕೋಪಕ್ಕೆ ಹೋಗೋದು ಅದನ್ನು ಪಿ ಎಸ್ ಐ ಮುಖಾಂತರ ಸಂಧಾನ ಆಗೈತೆ ಅಂತ ನಾವು ಅನ್ಕೋಬೋದು. ಅವ್ರು ಅದನ್ನೆಲ್ಲ ತಮ್ಮನಿ ಮಾಡಿ ಎಲ್ಲ ಮಾಡ್ಯಾರ. ಈಗ ಸುಮ್ಮನೆ ಯಾವ ಬೇರೆದವರು ಅದನ್ನು ಯಾವುದೋ ಒಂದು ತಿರುವು ಕೊಡಾಕತ್ತಾರ. ಅದಕ್ಕೆ ಸುಮ್ಮನೆ ಹಂಗೈತಿ ದಲಿತರ ಮೇಲೆ ದೌರ್ಜನ್ಯ ಮಾಡಾಕತ್ತಾರ, ಅದು ಮಾಡಾಕತ್ತಾರ ಅಂತೇಳಿ ದಲಿತರನ್ನ ಇದು ಮಾಡ್ಕೊಂಡ್ರೆ ಅಲ್ಲಿ ಯಾರು ಬೇರೆದವ್ರು ಏನೂ ಮಾಡಿಲ್ಲ. ಪಿ ಎಸ್ ಐ ಅವರು ಆ ಸ್ಥಳಕ್ಕೆ ಬಂದು ಅವ್ರದ್ದೇನು ಕರ್ತವ್ಯ ಐತೆ ಆ ಕರ್ತವ್ಯ ನಿರ್ವಹಿಸ್ಯಾರ ಅವರು. ಅದಕ್ಕೆ ಯಾವುದೇ ರೀತಿ ಯಾರು ಏನು ಇದನ್ನು ಮಾಡಿಲ್ಲ. ಸುಮ್ಮನೆ ಅದನ್ನು ಅನ್ಯತಾ ಭಾವಿಸ್ಬಾರ್ದು. ಸುಮ್ಮನೆ ಯಾರು ಹೇಳ್ತಾರೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ರ ಅದು ಇದು ಅಂತೇಳಿ. ದಲಿತರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗಿಲ್ಲ. ಎಲ್ಲ ನಾವು ಊರವ್ರು ಹಿರಿಯರ ಸಮ್ಮುಖದಾಗ ಎಲ್ಲರ ಕಾಲು ಮಾತಾಡೈತಿ, ಎಲ್ಲ ಬಗೆಹರಿಸೈತಿ. ಬಗೆಹರಿಸೋದಕ್ಕೆ ಏನು ಒಂದು ಅಂತ ಹೇಳ್ಯಾರ. ಅದು ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ. ಮುಂದೆ ಇದನ್ನು ಯಾವುದೇ ರೀತಿ ತಾವು ಮಾಧ್ಯಮದವರು ಯಾವುದೇ ಇದಕ್ಕೆ ಬೇರೆ ಬಣ್ಣ ಹಚ್ಚಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.